ಶಿವನಹಳ್ಳಿಯಲ್ಲಿ ಅಕ್ರಮ ಪಾರ್ಕಿಂಗ್ ಜಿಬಿಎಗೆ ಕಾಣಿಸ್ತಾ ಇಲ್ಲವಾ? ಸ್ಥಳೀಯರಂತೆ ದರ್ಬಾರ್ ನಿಯಮಗಳಿಗೆ ಬೆಲೆ ಇಲ್ಲವೇ? ಶಿವನಹಳ್ಳಿಯಲ್ಲಿ ಪಾದಾಚಾರಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಜಸ್ಟ್ ಮಿಸ್ ಆದ್ರೆ ಅಪಘಾತ ಗ್ಯಾರಂಟಿ ಎಂಬ ಆತಂಕ. ಶಾಸಕ ಸುರೇಶ್ ಕುಮಾರ್ ಗಮನಕ್ಕೆ ತಂದ್ರು ಈ ಮಟ್ಟಿಗೆ ನಿರ್ಲಕ್ಷ್ಯನ. ಅಕ್ರಮ ಪಾರ್ಕಿಂಗ್ ತೆರವುಗೊಳಿಸಿ, ಫುಟ್ಪಾತ್ ಅನ್ನ ಮುಕ್ತಗೊಳಿಸಿ. ಎಸ್ ನೋಡಿ, ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಸಾಲಾಗಿ ಆ ಫುಟ್ಪಾತ್ ಮೇಲೆ ಯಾವ ರೀತಿ ಕಾರು, ಬೈಕು ಎಲ್ಲವನ್ನ ಕೂಡ ನಿಲ್ಲಿಸಿದ್ದಾರೆ ಅಂತ ಹೇಳಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗಾದ್ರೆ ಇವೆಲ್ಲವೂ ಕೂಡ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲವಾ? ಇಂಥ ಏರಿಯಾಗಳನ್ನ ಗಮನಿಸಿ ಆ ಗಾಡಿಗಳನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಬೇಕು. ಹೇಳಿ ಕೇಳಿಯಲ್ಲಿ ಫುಟ್ಪಾತ್ ಇಲ್ಲ, ಜನಸಾಮಾನ್ಯರಿಗೆ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ರಸ್ತೆಯಲ್ಲಿ ಓಡಾಡಬೇಕಾದ್ರೆ ತಮ್ಮ ಜೀವವನ್ನ ಕೈಯಲ್ಲಿಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಎಸ್, ಇದೇ ವಿಚಾರದ ಕುರಿತಂತೆ ನಮ್ಮ ಪ್ರತಿನಿಧಿ ರವಿಚಂದ್ರ ಇದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ನಗರಲ್ಲಿ ಬರುವಂತ ಶಿವನಹಳ್ಳಿ ಬ್ರಿಡ್ಜ್ ಕೆಳಗಡೆ ಇದ್ದೀನಿ, ನೋಡ್ಬೋದು. ಅಂದ್ರೆ ಫುಟ್ಪಾತ್ ತೆರವು ನಗರಾದ್ಯಂತ ಎಲ್ಲ ಕಡೆ ನಡೆದಿದ್ರೆ, ಆದ್ರೆ ಇಲ್ಲಿ ಶಿವನಹಳ್ಳಿ ಬ್ರಿಡ್ಜ್ ಕೆಳಗಡೆ ಇದೆ. ಇಲ್ಲಿ ಯಾವ ರೀತಿ ತೆರವು ನಡೆದಿಲ್ಲ. ಯಾಕಂದ್ರೆ ಸಾಕಷ್ಟು ಬೀದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಜಿಬಿ ಅಧಿಕಾರಿಗಳು ಅವ್ರನ್ನೆಲ್ಲ ಹೊಡೆದು ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆದರೆ ಇದೀಗ ಇಲ್ಲಿ ಯಾವುದೇ ತೆರವು ಮಾಡ್ತಿಲ್ಲ. ನೋಡ್ಬೋದು ದೃಶ್ಯದಲ್ಲಿ ಖಾಸಗಿ ವಾಹನಗಳು ಎಷ್ಟು ನಿಂತಿದೆ. ಅವರ ಮನೆ ಬೈಕು ಕೂಡ, ಕಾರು, ಈ ಥರ ಏನು ರಸ್ತೆ ಬದಿಲಿರುವಂಥ ಫುಟ್ಪಾತ್ ಬದಿಯಲ್ಲಿ ಎಲ್ಲ ನಿಲ್ಲಿಸಿ ಹೋಗ್ಬಿಟ್ಟಿದ್ದಾರೆ. ನೋಡ್ಬೋದು ಯಾವ ರೀತಿ ಅವರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಬೋದು ದೃಶ್ಯದಲ್ಲಿ. ಅಂದರೆ ಅವರ ಮನೆ ಗಾಡಿಗಳ ಬಳಕೆಯನ್ನು ಅವರ ಮನೆ ಮುಂದೆ ನಿಲ್ಲಿಸ್ಕೋದು ಬಿಟ್ಟು ಇಲ್ಲಿ ಹಾಕ್ತಾರೆ. ಯಾಕಂದರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತದಾಗಿದೆ. ಜಿ ಬಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿ ಕ್ಲೀನ್ ಮಾಡಿಸ್ಬೇಕು, ಇಲ್ಲಿರುವಂಥ ವಾಹನಗಳೆಲ್ಲ ತೆಗೆಸ್ಬೇಕು. ಯಾಕಂದರೆ ಒನ್ ವೇ ಕಾಲೇಜ್ ಸ್ಟೂಡೆಂಟ್ಸ್ ಅವರೆಲ್ಲ ಬರ್ತಾ ಇದ್ದಾರೆ. ಪಾದಚಾರಿಗಳಿಗೆ ಇಲ್ಲಿ ರಸ್ತೆ ಇಲ್ಲದಂತಾಗಿದೆ. ಯಾಕಂದರೆ ಪ್ರತಿನಿತ್ಯ ಕಡೆ ಸಾವಿರಾರು ಜನ ಸಂಚರಿಸುವಂಥ ರಸ್ತೆ ಇಲ್ಲಿ ಪಾದಚಾರಿಗಳು ನಡೆಯುತ್ತಾರೆ. ಆದರೆ ಇಲ್ಲಿ ಯಾರು ಕೇಳೋರಿಲ್ಲ, ಇಲ್ಲಂತಾರಿಲ್ಲ. ಅವರವರ ಮನೆ ವಾಹನಗಳನ್ನು ನಡುವು ರಸ್ತೆಯಲ್ಲಿ ನಿಂತ್ಕೊಂಡು ಬೇಕಾಬಿಟ್ಟು ನಿಲ್ಲಿಸಿ ಹೋಗ್ತಾರೆ. ಅದನ್ನು ಯಾರು ಕೇಳೋರಿಲ್ಲ, ಇಲ್ಲದಂತಾಗಿದೆ. ನೋಡ್ಬೋದು ದೃಶ್ಯದಲ್ಲಿ ಪಾದಚಾರಿಗಳು ಫುಟ್ಪಾತ್ ಬಿಟ್ಟು ಎಲ್ಲ ಅಂಗಡಿ ಒತ್ತಿವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾದಚಾರಿಗಳು ನಡುವು ರಸ್ತೆಯಲ್ಲಿ ಬರ್ತಾ ಇದ್ದಾರೆ. ನೋಡಿ, ಈ ಥರ ಆದರೆ ಇಲ್ಲಿ ಯಾರು ಎಲ್ಲ ಕೇಳೋರಿಲ್ಲ, ಹೇಳೋರಿಲ್ಲ, ಹಂಗಾಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಎಲ್ಲೆಲ್ಲೋ ತೆರವು ಮಾಡ್ತೀರಾ. ರಾಜಾಜಿನಗರಲ್ಲಿರುವಂಥ ಏನು ಬ್ರಿಡ್ಜ್ ಕೆಳಗಡೆ ಬರಬೇಕು. ಇಲ್ಲಿ ಬಂದು ನೋಡಿ, ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಯಾವ ರೀತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವರ ಮನೆ ಗಾಡಿಗಳು ನಡುವು ರಸ್ತೆಯಲ್ಲಿ ಯಾವ ರೀತಿ ಆಗಿದ್ರೆ ಅನ್ನೋದು ಗೊತ್ತಾಗುತ್ತೆ. ಆದಷ್ಟು ಬೇಗ ಇಲ್ಲಿ ತೆರವು ಮಾಡೋದ್ರಿಂದ ಜನರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಪಾದಚಾರಿಗೆ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಯಾರು ನೇರ ಹೊಣೆ ಆಗೋದು ಜಿ ಬಿ ಅಧಿಕಾರಿಗಳೇ ಆಗ್ತಾರೆ. ಯಾಕಂದರೆ ಎಲ್ಲ ಕಡೆ ತೆರವು ಮಾಡ್ತಿದ್ರ. ಆದಷ್ಟು ಬೇಗ ಇಲ್ಲಿ ತೆರವು ಮಾಡಬೇಕು. ರಾಜಾಜಿನಗರದಲ್ಲಿ ಇಲ್ಲ ಅಂದರೆ ಆಕ್ರೋಶಕ್ಕೆ ಒಳಗಾಗ್ತೀರ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ರವಿಚಂದ್ರ ಚುಟ್ಕೆ, ರಾಜ್ ಕನ್ನಡ, ಬೆಂಗಳೂರು. ಎಸ್ ನೋಡಿ, ಅಧಿಕಾರಿಗಳಿಗೆ ಕಣ್ ಕಾಣಿಸ್ತಾ ಇಲ್ವಾ? ಬೇಕಾಬಿಟ್ಟಿಯಾಗಿ ಬಂದು ಗಾಡಿಯನ್ನ ನಿಲ್ಲಿಸ್ತಿದಾರಲ್ಲ, ಹಾಗಾದ್ರೆ ಏನಾದ್ರೂ ಅಲ್ಲಿ ವಸೂಲಿ ಮಾಡುವಂತಹ ಕಾರ್ಯಾಚರಣೆಗೆ ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ.